ಟೈಮ್ ಆಗಿಬಿಟ್ಟಿದೆ. 2K ವ್ಯೂಸ್ ಹೋಗ್ಬಿಡುತ್ತೆ ಇದು. ಹಾಗೂ ಬಿಕಾಮ್ಸ್ ನಮ್ಮದು ಫ್ರೆಶರ್ಸ್ ಡೇ ಇದೆ. ನಂದು ಆಡಿಷನ್ ಇತ್ತು ಇಲ್ಲ. ಆ್ಯಂಡ್ ಅವ್ರ ವೈಫ್ದು ಎಂಟ್ರಿ ಮಾತ್ರ ಕೊಡಲ್ಲ. ಫಿಶ್ ಇದೆ ಅಂತೆ. ಶಿ ಇಸ್ ಮೈ ಫ್ರೆಂಡ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಗ ಟೈಮ್ ಆಗಿಬಿಟ್ಟಿದೆ. ಕಾಲೇಜ್ ಅರುಣಿ ಮಾಡು ಆಯ್. 2K ವ್ಯೂಸ್ ಹೋಗ್ಬಿಡುತ್ತೆ. ಯಾರಲ್ಲ ಅವಳು ಹುಡುಗಿ? ಇವಾಗ ಹಂಗೆ ಕಾಲೇಜ್ ಸ್ಟಾರ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಇರಿ ಗೈಸ್, ಹಂಗೆ ಈ ಕಡೆ ತಿರುಗಿಸ್ತೀನಿ. ಅಲ್ಲಿ ಮುಂದೆಗಡೆ ಈಗ ಕಾಣ್ತಿದೆ ಅಲ್ಲ, ಇದು ಬಂದು ಡಿಗ್ರಿ ಬಿಲ್ಡಿಂಗ್. ಈವನ್ ಇದು ಇದೆಯಲ್ಲ, ಅದು ಬಿಕಾಮ್ ಬಿಲ್ಡಿಂಗ್. ಹಾಗೆ ಇದು RNS ಇನ್ಸ್ಟಿಟ್ಯೂಟ್ ಇದೆ ಅಲ್ಲ, ಅದು ಲೈಬ್ರರಿ. ಇದು ಐ ಮೀನ್ ಬರೀ ಇಂಜಿನಿಯರಿಂಗ್ ಅವ್ರ ಲೈಬ್ರರಿ ಇದು. ಆ್ಯಂಡ್ ನಾನು ತೋರಿಸ್ದೆ ಅಲ್ವಾ, ಇದು ಆ ಬಿಲ್ಡಿಂಗಲ್ಲಿ ನಾರ್ಮಲ್ ಎಂತ ಹೇಳೋದು, ನಮ್ಮ ಡಿಗ್ರಿ ಹಾಗೂ ಬಿಕಾಮ್ಸ್ ಎಕ್ಸೆಟ್ರಾ ಆ ಲೈಬ್ರರೀಸ್ ಎಲ್ಲ ಆ ಕಡೆ ಇದೆ. ಆ್ಯಂಡ್ ಆ ಲೈಬ್ರರಿ ಹಾಗೆ ಮುಂದೆ ಬಂದೆ ಇದಲ್ಲ, ಅದು ಮಿನಿ ಆಡಿಟೋರಿಯಂ. ಲೈಕ್ ಮೇನ್ ಆಡಿಟೋರಿಯಂ ಆ ಕಡೆ ಇದೆ, ನಾನು ತೋರಿಸ್ತೀನಿ. ಇದು ಮಿನಿ ಆಡಿಟೋರಿಯಂ. ಹಾಗೆ ಹೀಗೆ ಮುಂದೆ ಬಂದರೆ ಇದು ಬಂದು ಫುಡ್ ಕೋರ್ಟ್. ತೋರಿಸ್ತೀನಿ. ಇದು ಫುಡ್ ಕೋರ್ಟ್. ಕ್ಲೀನಾಗಿ ತೋರಿಸಿಲ್ಲ. ನಾನು ನೆಕ್ಸ್ಟ್ ಏನಾದರೂ ವ್ಲಾಗ್ಸ್ ಮಾಡಿದಾಗ ಅದರಲ್ಲೂ ಕರೆಕ್ಟಾಗಿ ಹಾಕ್ತೀನಿ. ಇವಾಗ ಕ್ಲೀನಾಗಿ ಹೊರಗಡೆ ತೋರ್ಸೋಕ್ಕಾಗಿಲ್ಲ, ಸೊ ಆಮೇಲೆ ಕರೆಕ್ಟಾಗಿ ಹಾಕ್ತೀನಿ. ಹಾಗೆ ಇಲ್ಲಿ ಬಂದರೆ ನಮ್ಮದು ಫ್ರೆಶರ್ಸ್ ಡೇ ಇದೆ ಗೈಸ್. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಮ ಸೀನಿಯರ್ಸ್ ಅವರೆಲ್ಲ ನಮಗೆ ಫ್ರೆಶರ್ಸ್ ಡೇ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ದಿಸ್ ಈಸ್ ಇದು ನಮ್ಮ ಮೇನ್ ದೊಡ್ಡ ಆಡಿಟೋರಿಯಂ. ಇದೆ ಫ್ರೆಂಡ್ಗೆ ಒಬ್ಬರು ಕ್ಲೀನಾಗಿ ತೋರಿಸ್ತೀನಿ. ಒಬ್ಬಳೇ ಇದ್ದೀನಿ. ಐ ಮೀನ್ ಇವಾಗ ನಂದು ಆಡಿಷನ್ ಇತ್ತು, ಕಲ್ಚರಲ್ ಆಡಿಷನ್, ಟೀಮ್ ಸೆಲೆಕ್ಷನ್. ಸೊ ಹಾಗಾಗಿ ನಾನು ಒಬ್ಬಳೇ ಇರೋದು ನಮ್ಮ ಕ್ಲಾಸಿಂದ. ನೋಡಿ, ಇದು ನಮ್ಮ ಮೇನ್ ದೊಡ್ಡ ಆಡಿಟೋರಿಯಂ. ಹಾಗೆ ಹಿಂಗೆ ಮುಂದೆ ನಡ್ಕೊಂಡು ಹೋದರೆ ಅಲ್ಲಿ ದೇವಸ್ಥಾನ ಇದೆ, ಹತ್ರ ಹೋಗ್ತೀನಿ. ಇದು PU ಬಿಲ್ಡಿಂಗ್. ಇದು PU ಬಿಲ್ಡಿಂಗ್. ಸೊ ಇರಿ, ಅಲ್ಲಿ ಹತ್ರ ಹೋಗ್ತೀನಿ. ಧೈರ್ಯದಿಂದ ಮಾಡ್ತಾಯಿದ್ದೀನಿ. ನಾನು ಕಾಲೇಜ್ ಜನ ಇಲ್ಲ ಅಂತ ಟೂರ್ ಮಾಡ್ತಾಯಿದ್ದೀನಿ. ಜನ ಇದ್ದೀರ, ನಾನು ನಿಜ ಮಾಡ್ತಾಯಿರಲಿಲ್ಲ. ನೋಡಿ, ಕ್ಲೀನಾಗಿ ಕಾಣುತ್ತೆ. ಇದು ತುಂಬ ದೊಡ್ಡ ಆಡಿಟೋರಿಯಂ. ಇದು ಫ್ರೆಶರ್ಸ್ ಡೇ ನಡೆಯುತ್ತೆ ಈ ಸ್ಯಾಟರ್ಡೆ. ಅವಾಗ ನಾನು ವ್ಲಾಗ್ ಮಾಡ್ತೀನಿ ನೋಡಿ ನಮ್ಮ ಆಡಿಟೋರಿಯಂ ಹೆಂಗಿದೆ ಅಂತ. ಬಂದೆ ನಾನು. ಇದು ದೇವಸ್ಥಾನ. ಒಳಗಡೆ ಇಲ್ಲಿ ಶಿವ, ಆ್ಯಂಡ್ ಈ ಕಡೆ ಗಣೇಶ, ಈ ಕಡೆದು ಶಿವ, ಆ್ಯಂಡ್ ಈ ಕಡೆದು ಸಾರಿ ನನಗೆ ನೆನಪಿಲ್ಲ. ಆ್ಯಂಡ್ ಇದು ಫುಲ್ಲು ಪಾರ್ಕಿಂಗ್ ಸ್ಲಾಟ್. ಹಾಗೆ ಇಲ್ಲಿ ಸ್ಟ್ರೈಟ್ ಬಂದರೆ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ. ಅದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಹಾಗೆ ಹಿಂಗೆ ಮುಂದೆ ಹೋದರೆ ಈ ರೋಡ್ ಫುಲ್ ಡೌನ್ ಹೋದರೆ ಅಲ್ಲಿ ನಮ್ಮ ಗ್ರೌಂಡ್ ಇದೆ. ಬೋತ್ PU ಆ್ಯಂಡ್ ಡಿಗ್ರಿ ಗ್ರೌಂಡ್ ಅದು ಸಾರಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ಇಗ್ನೋರ್ ಮಾಡ್ಕೊಬಿಡಿ. ಟೀಚರ್ಸ್ ಎಲ್ಲ ಓಡ್ತಾ ಇದ್ದಾರೆ. ಕವಿನ ಇಟ್ಕೊಂಡು ಕೈಯೇನೋ ಬಂತು. ಇಲ್ಲಿ ಹಾಗೆ ಹಿಂಗೆ ಮುಂದೆ ಬಂದರೆ ಇಲ್ಲಿ RN ಶೆಟ್ಟಿ ಅವ್ರದ್ದು ಮತ್ತು ಅವ್ರ ವೈಫ್ದು ಸ್ಟ್ಯಾಚು ಬಿಲ್ಟ್ ಆಗ್ತಾಯಿದೆ. ಐ ಮೀನ್ ಇರಿ ಒಂದು ನಿಮಿಷ, ಅಲ್ಲಿ ಅದು ಕ್ಲಿಯರಾಗಿ ಕಾಣಿಸ್ತಾ ಇರಲ್ಲ ಡ್ಯೂ ಟು ಇರಿ ಒಂದು ನಿಮಿಷ ಇರಿ ಗೈಸ್, ಇನ್ನು ಮುಂದೆ ಹೋಗಿದ್ರು ಮಾಡ್ತೀನಿ. ಮುಂದೆ ಸೀನಿಯರ್ಸ್ ಇದ್ರು ಗೈಸ್. ಇದು ಫುಲ್ ಪಾರ್ಕ್ ಅಲ್ಲಿ ಕಾಣಿಸ್ತಾ ಇದೆಯಾ?
ಆರ್ಯನ್ ಶೆಟ್ಟಿ ಮತ್ತು ಅವ್ರ ವೈಫ್ದು ಸ್ಟ್ಯಾಚು ಬಿಲ್ಟ್ ಆಗ್ತಾ ಇರೋದು. ಆ್ಯಂಡ್ ಇದೆಲ್ಲ ಫುಲ್ಲು ಪಾರ್ಕ್ ಗೈಸ್, ಆದರೆ ನಮ್ಗೆ ಎಂಟ್ರಿ ಮಾತ್ರ ಕೊಡೋದು. ನೋ ಎಂಟ್ರಿ. ಅದೇ ಇದು ರಿಸರ್ಚ್ ಸೆಂಟರ್, ಅದು ರಿಸರ್ಚ್ ಸೆಂಟರ್. ಹಾಗೆ ಇದು ಫುಲ್ಲು ಪಾರ್ಕು. ಇದು ಏನಂತೆ ಗೊತ್ತಾ, ಅದು ಅಲೌ ಮಾಡಲ್ವಂತೆ, ಬಿಕಾಸ್ ನಾನೆಲ್ಲ ಹೋಗಿ ಗಲೀಜು ಮಾಡ್ತೀವಿ ಅಂತ. ಏನೋ ಫಂಕ್ಷನ್ ಇದ್ದಾಗ ಅದು ವಾಂಟೆಡ್ ನೆಸೆಸಿಟಿ ಇದ್ದಾಗ ಮಾತ್ರ ಅಂತೆ. ಫಂಕ್ಷನ್ ಇದ್ದಾಗ ಬಿಡೋಲ್ಲ, ನೆಸೆಸಿಟಿ ಇದ್ದಾಗ ಮಾತ್ರ ಬಿಡೋದು. ಇಷ್ಟು ಚಂದ ಇದೆ. ಅಲ್ಲೊಂದು ಮಿಡಲಲ್ಲಿ ಒಂದು ಪಾಂಡ್ ಥರ ಇದೆ ಅಂತೆ, ನೀರು ಅಲ್ಲೆಲ್ಲ ಫಿಶ್ ಇದೆ ಅಂತೆ. ನಾನು ಅದು ನೋಡಬೇಕು ಒಂದ್ಸಲ. ಟೈಮ್ ಬಂದಾಗ ನಾನು ಬ್ಲಾಗಲ್ಲಿ ಹಾಕ್ತೀನಿ ನೋಡಿ. ಹಾಗೆ ಇದು ಕಾಣ್ತಿದ್ದೆಲ್ಲ ಅದು ಬಂದು ಇಂಜಿನಿಯರಿಂಗ್ ಬಿಲ್ಡಿಂಗ್, ಇಂಜಿನಿಯರಿಂಗ್ ಅವ್ರದ್ದು. ಹಾಗೆ ಒಂದು ನಿಮಿಷ, ಈ ಐ ಟಿ ಬ್ಲಾಕ್ ಎಕ್ಸೆಟ್ರಾ ಆ ಥರ ಇದೆಲ್ಲ ಗೈಸ್. ಅದೆಲ್ಲ ಬಂದ್ಬಿಟ್ಟು MCA MBA ಅವ್ರದ್ದು. ಎಮ್ ಕಾಮ್ ಇದೆ ಅಲ್ಲ ಅಂತ ನಂಗೆ ಗೊತ್ತಿಲ್ಲ. MCA MBA ಅದು. ಸೊ ಅಷ್ಟು ನಮ್ಮ ಕಾಲೇಜ್ ಹೀಗಿದೆ. ಇರಿ ವೈಡ್ ಆ್ಯಂಗಲ್ ಹಾಕ್ತೀನಿ. ಹೀಗಿದೆ. ಹಾಗೆ ಇಲ್ಲಿ ಬಂದರೆ ಇದು ಅಲ್ಲಿ ಬ್ಯಾಸ್ಕೆಟ್ಬಾಲ್ ಕರೆಕ್ಟ್ ಅನಿಸುತ್ತೆ. ಬ್ಯಾಸ್ಕೆಟ್ಬಾಲ್ ಅದು ಕೋರ್ಟ್ ಇದೆ. ಇಲ್ಲಿ ಟಾಪರ್ಸ್ ಹಾಕಿದ್ದಾರೆ. ಆ್ಯಂಡ್ ಅಲ್ಲಿ ಇಂಜಿನಿಯರಿಂಗ್ ಬಿಲ್ಡಿಂಗ್ ಹೇಳಿದೆ ನಾನು. ಹಾಗೆ ಮುಂದೆ ಬಂದರೆ ಇಲ್ಲಿ ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್. ಓನ್ಲಿ ಫಾರ್ ಪರ್ಸ್ನಲ್ ಯೂಸ್, ಲೈಕ್ ಸ್ಟೂಡೆಂಟ್ಸಿಗೆ ಮಾತ್ರ. ಸ್ಟೂಡೆಂಟ್ಸ್ ಲೆಕ್ಚರರ್ಸ್ ಅವರಿಗೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಗೈಸ್ ಇಲ್ಲಿ ಒಂದು ಅಲ್ಲ, ಇಲ್ಲಿ ಅದೇನೋ ಹೇಳ್ದೆ ಅಲ್ವಾ, ಹಿಂದೆಗಡೆ ಅಂತ ತೋರಿಸ್ತು. ಇದು ಮುಂದೆಗಡೆ. ಇದು ಫುಲ್ಲು MCA MBA ಅವ್ರದ್ದು. MCOM ಇದೆಯೋ ಇಲ್ವಾ ನಂಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಆ್ಯಂಡ್ ಇದೆಲ್ಲ ಟಾಪರ್ಸ್ ಲಿಸ್ಟ್. ಆ್ಯಂಡ್ ಸೊ ಒಳಗಡೆ ಅಲ್ಲಿ ಬೇಕ್ರಿ ಇದೆ. ಇದು ಆ್ಯಕ್ಟಿವಿಟಿ ಸೆಂಟರ್ ಅದು. ಹಾಗೆ ಇಲ್ಲಿ ಅಡ್ಮಿಷನ್ ರಿಲೇಟೆಡ್ ಏನಾದರೂ ಎನ್ಕ್ವೈರೀಸ್ ಇದ್ದರೆ ಅಲ್ಲಿ ಬರಬೇಕು. ಹಾಗೆ ಇದು ವಾಪಸ್ ಮನೆಗೆ ಹೋಗೋ ಜಾಗ ಅಷ್ಟೇ. ವ್ಲಾಗ್ ಮಾಡ್ತಿರೋದು ನೋಡ್ಬಿಟ್ಟೆಲ್ಲ ನಡ್ಕೊಂಡು ಹೋಗ್ತಾರೆ. ಸರಿಗೆ ಒಂಥರ ಆಗ್ತೈತೆ ನಂಗೆ ಮಾಡೋಕ್ಕೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಸೊ ಅಷ್ಟೇ ನನ್ನ ಕಾಲೇಜ್ ಸ್ಟೋರಿ ಇಷ್ಟೇ. ಸೊ ಇನ್ನೂ ಡೀಪಾಗಿ ಮಾಡಬೇಕಿತ್ತು, ಬಟ್ ಟೈಮ್ ಇಲ್ಲದೆ ಇರೋ ಕಾರಣ ನಾರ್ಮಲಾಗಿ ಮಾಡಿದ್ದೀನಿ. ಆ್ಯಂಡ್ ಇದೇನಾಯಿತು ಅಂದರೆ ಇವರಿಬ್ಬರು ನನ್ನ ಕ್ಲಾಸ್ಮೇಟ್. ಸೊ ನನ್ನ ಬಗ್ಗೆ ಮಾತಾಡ್ತೀನಿ ಅಂದ್ಬಿಟ್ಟು, ಅಂದರೆ ನನ್ನ ವ್ಲಾಗ್ಸ್ ಬಗ್ಗೆ ಮಾತಾಡ್ತೀನಿ ಅಂತ ಬಂದು ಮಾತಾಡಿತ್ತು. ಹಾಯ್ ಫ್ರೆಂಡ್ಸ್, ಇದು ಶ್ರೇಯಾ ವ್ಲಾಗು. ಶಿ ಇಸ್ ಮೈ ಫ್ರೆಂಡ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಶ್ರೇಯಾ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಷ್ಟೇ.